ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಯೆರೆಮೀಯನಿಗೆ ಬರೆದ ಪ್ರವಾದನೆ ಗ್ರಂಥ 32ನೇ ಅಧ್ಯಾಯ 39ನೇ ವಚನ. ಎಲ್ಲರಿಗೂ ಒಂದೇ ಮನಸ್ಸನ್ನು ಒಂದೇ ಮಾರ್ಗವನ್ನು ಅನುಗ್ರಹಿಸುವೆನು. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಈ ದಿನ ದೇವರು ನಮ್ಮನ್ನು ಬಲಪಡಿಸುತ್ತಿರುವ ಮಾತು, ನಾನು ಎಲ್ಲರಿಗೂ ಒಂದೇ ಮನಸ್ಸನ್ನು ಕೊಡ್ತೇನೆ, ಹಲ್ಲೆಲೂಯ, ಒಂದೇ ಮಾರ್ಗವನ್ನ ಅನುಗ್ರಹಿಸುತ್ತೇನೆ ಎಂಬುದಾಗಿ. ಹಲ್ಲೆಲೂಯ. ಈ ದಿನ ಈ ಕಾರ್ಯ ಎಲ್ಲರ ಮನೆಯಲ್ಲೂ ಕೊರತೆಯಾಗಿದೆ. ಹಲ್ಲೆಲೂಯ. ಎಲ್ಲರಿಗೂ ಒಂದೇ ಮನಸ್ಸು ಇಲ್ಲ. ಹಲ್ಲೆಲೂಯ. ಎಲ್ಲರೂ ಒಂದೇ ಮಾರ್ಗದಲ್ಲಿ ನಾವು ನಡೀತಾ ಇಲ್ಲ. ಹಲ್ಲೆಲೂಯ. ಆದರೆ ದೇವರು ಈ ದಿನ ಹೇಳ್ತಾ ಇದ್ದಾರೆ, ನಾನು ನಿಮಗೆ ಒಂದೇ ಮನಸ್ಸನ್ನು ಕೊಡ್ತೇನೆ, ಒಂದೇ ಮಾರ್ಗದಲ್ಲಿ ನಾನು ನಿಮ್ಮನ್ನು ನಡೆಸ್ತೇನೆ ಎಂಬುದಾಗಿ. ಹಲ್ಲೆಲೂಯ. ಇದು ಎಲ್ಲರಿಗೂ ಆಸೆ ಅಲ್ವಾ? ಯಾರಿಗಾದ್ರೂ ಒಬ್ಬೊಬ್ರು ಒಂದೊಂದು ಮಾರ್ಗದಲ್ಲಿ ಇರಬೇಕು ಅಂತ ಆಸೆನ? ಖಂಡಿತ ಇಲ್ಲ. ಒಂದು ಕುಟುಂಬ ಅಂತ ಅಂದಮೇಲೆ ಅಥವಾ ಒಂದು ಸಭೆ ಅಂತ ಅಂದಮೇಲೆ ಖಂಡಿತ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ನಾವು ಒಂದೇ ಮನಸ್ಸುಳ್ಳವರಾಗಿರ್ಬೇಕು. ಹಲ್ಲೆಲೂಯ. ನಾವು ಒಂದೇ ಮಾರ್ಗದಲ್ಲಿ ನಡಿಬೇಕೆಂಬುದಾಗಿ. ಹಲ್ಲೆಲೂಯ. ನೋಡ್ರಿ, ದೇವರ ವಾಕ್ಯ ಹೇಳ್ತದೆ, ಎಲ್ಲಿ ಒಮ್ಮನಸ್ಸಿರ್ತದೋ ಅಲ್ಲಿ ಬಿಡುಗಡೆ ಇರ್ತೈತೆ. ಹಲ್ಲೆಲೂಯ. ಅಲ್ಲಿ ಸಮಾಧಾನ ಇರುತ್ತೆ. ಆ ದಿನ ಆದಿಕಾಂಡದಲ್ಲಿ ನಾವು ನೋಡಬಹುದು, 11ನೇ ಅಧ್ಯಾಯದಲ್ಲಿ ಎಲ್ಲಾ ಜನರು, ಅಂದ್ರೆ ದೇವರು ಸೃಷ್ಟಿ ಮಾಡಿದ ಎಲ್ಲ ಜನರು ಒಂದೇ ಕಡೆಯಲ್ಲಿದ್ದಾರೆ. ಹಲ್ಲೆಲೂಯ. ಅವ್ರು ಒಂದೇ ಭಾಷೆ ಮಾತಾಡ್ತಾ ಇದ್ದಾರೆ. ಆಗ ಅಲ್ಲಿ ದೇವ್ರು ಏನ್ ಮಾಡ್ತಾರೆ, ಅವ್ರಗಳ ಭಾಷೆಯನ್ನು ತಾರುಮಾರು ಮಾಡ್ತಾರೆ. ಯಾಕಂದ್ರೆ ಒಗ್ಗಟ್ಟಿರುವ ಜಾಗದಲ್ಲಿ ಬಲವಾದ ಕಾರ್ಯಗಳು ನಡೀತದೆ. ಹಲ್ಲೆಲೂಯ. ನೋಡ್ರಿ, ಆದಿಕಾಂಡ 11ನೇ ಅಧ್ಯಾಯದಲ್ಲಿ 4ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿರ್ತದೆ, ಒಂದು ಪಟ್ಟಣವನ್ನು, ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ. ಹೀಗೆ ಮಾಡಿದರೆ ಭೂಮಿಯ ಮೇಲೆಲ್ಲ ಚದರುವುದಕ್ಕೆ ಆಸ್ಪದವಾಗುವುದಿಲ್ಲ ಅಂದುಕೊಂಡರು. ಕಟ್ಟುವಾಗ ಕಲ್ಲಿಗೆ ಬದಲಾಗಿ ಇಟ್ಟಿಗೆಯನ್ನು, ಸುಣ್ಣಕ್ಕೆ ಬದಲಾಗಿ ಕಲ್ಲರಗನ್ನು ಉಪಯೋಗಿಸಿದರು. ಅಲ್ಲೆಲೂಯ. ಆಗ 5ನೇ ವಾಕ್ಯದಲ್ಲಿ, ನರಪುತ್ರರು ಕಟ್ಟುತ್ತಿದ್ದ ಆ ಪಟ್ಟಣವನ್ನು, ಗೋಪುರವನ್ನು ನೋಡುವುದಕ್ಕೆ ಯೆಹೋವನು ಇಳಿದು ಬಂದನು. ನೋಡಿದ ಮೇಲೆ ಆತನು, ಇವರು ಒಂದೇ ಜನಾಂಗ, ಇವರೆಲ್ಲರಿಗೂ ಒಂದೇ ಭಾಷೆ, ಪ್ರಾರಂಭದಲ್ಲೇ ಇಷ್ಟು ದೊಡ್ಡ ಕೆಲಸ ಮಾಡುವವರಾಗಿರಲು ಮುಂದೆ ಏನು ಆಲೋಚಿಸಿದರೂ ಇವರಿಗೆ ಅಸಾಧ್ಯವಲ್ಲ. ನಾವು ಇಳಿದು ಇವರಲ್ಲಿ ಒಬ್ಬರ ಮಾತು ಒಬ್ಬರಿಗೆ ತಿಳಿಯದಂತೆ ಇವರ ಭಾಷೆಯನ್ನು ತಾರುಮಾರು ಮಾಡೋಣ ಬನ್ನಿ ಅಂದನು. ಹಲ್ಲೆಲೂಯ. ಪ್ರಿಯರೇ, ನೀವು ಆದಿಕಾಂಡ 11ನೇ ಅಧ್ಯಾಯ ಪೂರ್ತಿಯಾಗಿ ಓದಿ ನೋಡ್ರಿ. ಅಲ್ಲಿ ಏನ್ ಮಾಡ್ತಾರೆ, ಎಲ್ಲರೂ ಒಗ್ಗಟ್ಟಿನಲ್ಲಿದ್ದಾರೆ, ಎಲ್ಲರಿಗೂ ಒಂದೇ ಭಾಷೆ ಇದೆ. ಅವರು ಎಂತ ಗೋಪುರ ಕಟ್ತಾ ಇದ್ದಾರಂತೆ, ಆಕಾಶಕ್ಕೂ ಭೂಮಿಗೂ ಒಂದೇ ಸ್ಥಳದಲ್ಲಿ, ಅಂದ್ರೆ ಆಕಾಶ ಭೂಮಿ ಇನ್ನೇನು ಸ್ವಲ್ಪ ಕಟ್ಬಿಟ್ರೆ ಅದು ಆಕಾಶವನ್ನೇ ಮುಟ್ಟುವಂತ ಒಂದು ಗೋಪುರವಾಗ್ಬಿಡ್ತದೆ. ಹಲ್ಲೆಲೂಯ. ಆಗ ನಾವು ಎಲ್ಲಿ ಒಮ್ಮನಸ್ಸಿನಿಂದ ಇರ್ತೀವೋ, ಎಲ್ಲಿ ಒಂದೇ ಮಾರ್ಗದಲ್ಲಿ ನಡಿತೀವೋ, ಅಲ್ಲಿ ಬಲವಾದ ಕಾರ್ಯಗಳು ಸಾಧಿಸಲಿಕ್ಕೆ ಸಾಧ್ಯ. ಹಲ್ಲೆಲೂಯ. ಆದ್ದರಿಂದನೇ ಸೈತಾನನ ಮೊದಲ ಟಾರ್ಗೆಟ್ ಏನು ಅಂತಂದ್ರೆ, ನಮಗೆ ಒಬ್ಬರ ಮನಸ್ಸು ಒಬ್ಬರಿಗೆ ಅರ್ಥ ಆಗದ ರೀತಿ ಅವನೇನ್ ಮಾಡ್ತಾನೆ, ಮನಸ್ತಾಪಗಳನ್ನ ತರ್ತಾನೆ. ಹಲ್ಲೆಲೂಯ. ಭೇದ ಭಾವಗಳನ್ನ ಹುಟ್ಟಿಸ್ತಾನೆ. ಹಲ್ಲೆಲೂಯ. ಆದರೆ ಪರಿಶುದ್ಧಾತ್ಮನ ಸಹಾಯದಲ್ಲಿ ನಾವೇನ್ ಮಾಡಬೇಕು, ನಾವು ಒಂದೇ ಮಾರ್ಗದಲ್ಲಿ ನಡಿಬೇಕು, ಒಂದೇ ಮನಸ್ಸುಳ್ಳವರಾಗಿರ್ಬೇಕು. ಹಲ್ಲೆಲೂಯ. ಕುಟುಂಬದಲ್ಲಿ ಪ್ರಾರ್ಥನೆ ಮಾಡಬೇಕು ಅನ್ನೋದಾದ್ರೆ ಒಮ್ಮನಸ್ಸು ಬೇಕು. ಹಲ್ಲೆಲೂಯ. ನಾವೆಲ್ಲ ಒಂದೇ ಮಾರ್ಗದಲ್ಲಿ ನಡೆಯುವವರಾಗಿರ್ಬೇಕು. ಕೆಲವು ಕುಟುಂಬದಲ್ಲಿ ಒಬ್ಬರು ಮಾತ್ರ ರಕ್ಷಣೆ ಹೊಂದಿರ್ತಾರೆ, ಇನ್ನು ಕೆಲವರು ರಕ್ಷಣೆ ಹೊಂದಿರೋದ್ರಿಲ್ಲ. ಆಗ ಏನಾಗುತ್ತೆ, ಆ ಮನೆಯಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಹಲ್ಲೆಲೂಯ. ಇವ್ರದೊಂದು ಮಾರ್ಗ, ಇವ್ರದೊಂದು ಮಾರ್ಗ, ಆ ರೀತಿ ಬೇರೆ ಬೇರೆ ಮಾರ್ಗಗಳಾಗಿರುವಾಗ ಬಹಳ ಕಷ್ಟ ಆಗ್ತದೆ. ಹಲ್ಲೆಲೂಯ. ಆದ್ರೆ ಈ ದಿನ ದೇವರು ನಮಗೆ ಯೆರೆಮೀಯನ ಬರೆದ ಪುಸ್ತಕ 32ನೇ ಅಧ್ಯಾಯದಲ್ಲಿ ವಾಗ್ದಾನ ಮಾಡಿರುವ ಹಾಗೆ 39ನೇ ವಚನದಲ್ಲಿ ನಮಗೆ ದೇವರು ಈ ದಿನ ಏನ್ ಮಾಡ್ತಾರಂತೆ, ಎಲ್ಲರಿಗೂ ಒಂದೇ ಮನಸ್ಸನ್ನು ಕೊಡ್ತಾರಂತೆ. ಹಲ್ಲೆಲೂಯ. ಒಂದೇ ಮನಸ್ಸು ಮತ್ತೆ ಒಂದೇ ಮಾರ್ಗವನ್ನು ಅನುಗ್ರಹಿಸ್ತೇನೆ ಎಂಬುದಾಗಿ ದೇವರು ನಮ್ಮನ್ನು ಬಲಪಡಿಸ್ತಾ ಇದ್ದಾರೆ. ಅನೇಕರು ದುಃಖ ಪಡ್ತಾ ಇದ್ದೀರಾ, ನನ್ನ ಮನೆಯಲ್ಲಿ ಸಮಾಧಾನನೇ ಇಲ್ಲ. ಮೊದಲನೇದಾಗಿ ಏನು ಗೊತ್ತಾ, ನಮ್ಮಲ್ಲಿ ಒಮ್ಮನಸ್ಸು ಇಲ್ಲ ಅಂತ ಅನ್ನೋದಾದ್ರೆ, ನಮ್ಮ ಮಾರ್ಗಗಳು ಒಬ್ಬೊಬ್ರದ್ದು ಒಂದೊಂದು ದಾರಿ ಒಂದೊಂದು ಕಡೆ ಹೋಗ್ತಾ ಇತ್ತು ಅಂದ್ರೆ, ಆ ಮನೆಯಲ್ಲಿ ಮೊದಲನೇದಾಗಿ ಸಮಾಧಾನ ಇರೋದಿಲ್ಲ. ಹಲ್ಲೆಲೂಯ. ಸಂತೋಷ ಇರೋದಿಲ್ಲ. ಅನೇಕರಿಗೆ ಆಸೆ, ನಾವೆಲ್ಲ ಒಟ್ಟಾಗಿರ್ಬೇಕು, ಸಮಾಧಾನವಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂತ. ಆದರೆ ಸೈತನ ಮೊದಲು ಕೈ ಹಾಕದೆ ಒಮ್ಮನಸ್ಸಿಲ್ಲದ ಹಾಗೆ. ಹಲ್ಲೆಲೂಯ. ಹೃದಯಗಳಲ್ಲಿ ಕಠಿಣವನ್ನು ಉಂಟು ಮಾಡ್ತಾರೆ. ಒಬ್ಬರಿಗೆ ಇಷ್ಟ ಇನ್ನೊಬ್ರು ಇಷ್ಟ ಆಗಿರೋದಿಲ್ಲ. ಹಲ್ಲೆಲೂಯ. ಒಬ್ಬರಿಗೆ ಇಷ್ಟ ಆಗೋದು ಇನ್ನೊಬ್ರು ಮಾಡೋದೇ ಇಲ್ಲ. ಹಲ್ಲೆಲೂಯ.
ಆದ್ರಿಂದ ಪ್ರಿಯರೇ, ಈ ದಿನ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ, ನಾನು ನಿಮಗೆ ಮನಸ್ಸನ್ನು ಕೊಡ್ತೇನೆ, ಒಂದೇ ದಾರಿಯಲ್ಲಿ ನಿಮ್ಮನ್ನು ನಡೆಸ್ತೇನೆ ಎಂಬುದಾಗಿ. ಆದ್ರಿಂದ ಈ ದಿನ ನೀವು ಈ ವಾಕ್ಯವನ್ನು ಇಟ್ಟು ಪ್ರಾರ್ಥನೆ ಮಾಡಿ. ನಾನು ಅನೇಕ ಬಾರಿ ಹೇಳ್ತೇನೆ, ದಿನನಿತ್ಯ ಸಂದೇಶದಲ್ಲಿ ನಾನು ಹೇಳ್ತೇನೆ, ನೀವು ಯಾವಾಗಲೂ ಏನಾದರೂ ಒಂದು ವಿಷಯದಲ್ಲಿ ಪ್ರಾರ್ಥನೆ ಮಾಡಬೇಕು ಅಂದರೆ ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟ ವಾಕ್ಯಗಳನ್ನು ಇಟ್ಟು ಪ್ರಾರ್ಥನೆ ಮಾಡಿರಿ ಪ್ರಿಯರೇ. ಹಲ್ಲೆಲೂಯ. ಇದನ್ನು ನಮಗೆ ಯೇಸು ಕ್ರಿಸ್ತನೇ ಕಲಿಸಿದ್ದಾರೆ ಅಲ್ವಾ. ಅವರು 40 ದಿನ ಯೇಸು ಕ್ರಿಸ್ತನ ಉಪವಾಸ ಮಾಡಿ ಮುಗಿಸಿದಾಗ ಸೈತಾನನಿಂದ ಶೋಧಿಸಲ್ಪಡ್ತಾರೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ಆ ಕಾರ್ಯಗಳನ್ನು ನೋಡ್ಬೋದು. ಆಗ ಸೈತಾನನಿಂದ ಶೋಧಿಸಲ್ಪಡುವಾಗ ದೇವರಲ್ಲಿ ಏನ್ ಮಾಡ್ತಾರೆ, ವಾಕ್ಯಗಳಿಂದ ಅವನನ್ನು ಜಯಿಸ್ತಾರೆ. ಹಲ್ಲೆಲೂಯ. ಆಗ ಅವರು ಉಪವಾಸ ಮುಗಿಸಿ ಬರುವಾಗ ಅವನು ಅನೇಕ ರೀತಿಯಲ್ಲಿ ಶೋಧಿಸ್ತಾನೆ. ನೀವು ಆ 4ನೇ ಅಧ್ಯಾಯ, ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ ಪೂರ್ತಿಯಾಗಿ ಓದಿ ನೋಡ್ರಿ. ಆಗ ದೇವರು ಅನೇಕ ವಾಕ್ಯಗಳನ್ನು ಹೇಳ್ತಾರೆ. ಅದರಲ್ಲಿ ಒಂದು ವಾಕ್ಯ ನೋಡ್ರಿ, 4ನೇ ಅಧ್ಯಾಯ ಮತ್ತಾಯನು ಬರೆದ ಸುವಾರ್ತೆ 7ನೇ ವಚನ, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಎಂಬುದಾಗಿ ಸಹ ಬರೆದದೆ ಅಂದನು. ಹಲ್ಲೆಲೂಯ. ಆಗ ಇದು ದೇವರ ವಾಕ್ಯ ಆಗಿದೆ ಪ್ರಿಯರೇ. ಈ ವಾಕ್ಯವನ್ನ ನಾವು ಕೀರ್ತನೆಗಳು 91, 11, 12ರಲ್ಲಿ ನಾವು ನೋಡ್ಬೋದು. ಆಗ ಸೈತಾನನನ್ನು ನಾವು ಸೋಲಿಸಬೇಕು ಅಂದರೆ, ಅವನ ತಂತ್ರಗಳನ್ನು ನಾವು ಕೆಡಿಸಬೇಕು ಅಂದರೆ, ಅವನ ಯೋಜನೆ ನಮ್ಮಲ್ಲಿ ಯಾವುದು ನೆರವೇರಬಾರದು ಅನ್ನೋದಾದರೆ ಮೊದಲು ನಮಗೆ ವಾಕ್ಯ ಗೊತ್ತಿರಬೇಕು. ಈ ದಿನ ಯಾರ್ಯಾರ ಮನೆಯಲ್ಲಿ ಒಮ್ಮನಸ್ಸಿಲ್ವೋ, ಒಬ್ಬೊಬ್ರು ಒಂದೊಂದು ದಾರಿಯಲ್ಲಿ ನಡೀತಾ ಇದ್ದಾರೋ, ದಯವಿಟ್ಟು ನೀವುಗಳು ಏನು ಮಾಡಿ, ಈ ವಾಕ್ಯವನ್ನು ಇಟ್ಟು ಪ್ರಾರ್ಥನೆ ಮಾಡಿರಿ. ದೇವರೇ, ನೀವು ನಮಗೆ ವಾಗ್ದಾನ ಮಾಡಿದಿರಲ್ಲ, ಎಲ್ಲರಿಗೂ ಒಂದೇ ಮನಸ್ಸನ್ನು ಕೊಡ್ತೇನೆ, ಒಂದೇ ಮಾರ್ಗದಲ್ಲಿ ನಡೆಸ್ತೇನೆ ಎಂಬುದಾಗಿ. ಈ ದಿನ ನನ್ನ ಕುಟುಂಬದಲ್ಲಿ ಈ ಕಾರ್ಯಗಳು ಯೇಸುವಿನ ನಾಮದಲ್ಲಿ ನಡೆಯಲಿ ಎಂಬುದಾಗಿ ಪ್ರಿಯರೇ, ಈ ವಾಕ್ಯವನ್ನು ಇಟ್ಟು ನೀವು ಪ್ರಾರ್ಥನೆ ಮಾಡಿರಿ. ಖಂಡಿತವಾಗಿ ನಿಮಗೆ ದೇವರು, ನಿಮ್ಮ ಕುಟುಂಬದಲ್ಲಿ ನೀವು ಇಬ್ಬರಿದ್ದೀರೋ, 3 ಜನ ಇದ್ದೀರೋ, 4 ಜನ ಇದ್ದೀರೋ, 5 ಜನ ಇದ್ದೀರೋ, ಇಲ್ಲ 10 ಮಂದಿ ಕೂಡ ಇದ್ದೀರೋ ಪರವಾಗಿಲ್ಲ, ಆದರೆ ಈ ವಾಕ್ಯವನ್ನು ಇಟ್ಟು ನೀವು ಪ್ರಾರ್ಥನೆ ಮಾಡ್ರಿ. ಖಂಡಿತವಾಗಿ ದೇವರು ನಿಮ್ಮೆಲ್ಲರಿಗೂ ಕೂಡ ಒಮ್ಮನಸ್ಸನ್ನು ಕೊಡ್ತಾರೆ. ಹಲ್ಲೆಲೂಯ. ಖಂಡಿತವಾಗಿ ಒಮ್ಮನಸ್ಸಿರುವ ಸ್ಥಳದಲ್ಲಿ ಏನಾಗ್ತದೆ ಅಂದರೆ ಒಂದು ಸಮಾಧಾನ ಇರ್ತೈತೆ. ಸಮಾಧಾನ ಇರುವಾಗ ಸಂತೋಷ ಇರುತ್ತೆ. ಹಲ್ಲೆಲೂಯ. ಆದ್ದರಿಂದ ನಮಗೆ ಸಮಾಧಾನ ಕೇಳೋದಕ್ಕೆ ಮೊದಲ ಕಾರಣ ಏನಾಗಿದೆ, ಒಮ್ಮನಸ್ಸು ಇಲ್ಲ. ಒಬ್ಬರ ಇಷ್ಟ ಇನ್ನೊಬ್ಬರ ಇಷ್ಟ ಆಗೋದಿಲ್ಲ. ಹಲ್ಲೆಲೂಯ. ಆಗೇನಾಗುತ್ತೆ, ಒಮ್ಮನಸ್ಸಿಲ್ಲದೆ ಇರುವಾಗ ಒಬ್ಬರ ಭಾರ ಒಬ್ರು ಹೊತ್ಕೊಳ್ಳೋದಕ್ಕಾಗೋದಿಲ್ಲ. ಈಗ ನಾವು ಯಾರನ್ನಾರು ತುಂಬಾ ಪ್ರೀತಿಸೋರಾಗಿದ್ರೆ ಅವ್ರು ಏನೇ ಕೆಲಸ ಹೇಳಿದ್ರು ಕೂಡ ನಾವು ಮಾಡ್ತೀವಿ. ಯಾಕಂದ್ರೆ ಆ ಪ್ರೀತಿಯಲ್ಲಿ ಏನಾಗುತ್ತೆ, ಅದು ದೊಡ್ಡದಾಗಿ ಅನ್ಸೋದಿಲ್ಲ, ಅದು ಭಾರವಾಗಿ ಅನ್ಸೋದಿಲ್ಲ, ಕಷ್ಟವಾಗಿ ಅನ್ಸೋದಿಲ್ಲ, ಕಠಿಣವಾಗಿ ಅದು ಅನ್ಸೋದಿಲ್ಲ. ಹಲ್ಲೆಲೂಯ. ಹೌದಲ್ವಾ. ಕೆಲವರು ಪ್ರೀತಿ ಮಾಡೋರ್ನ ನೋಡ್ರಿ, ಯವನ ಮಕ್ಕಳೆಲ್ಲ ಅವ್ರು ಪ್ರೀತಿ ಮಾಡುವಾಗ ಒಬ್ರಿಗೋಸ್ಕರ ಒಬ್ರಿಗೆ ಏನ್ ಬೇಕಾದ್ರೂ ಬಿಟ್ಕೊಡ್ತಾ ಇರ್ತಾರೆ, ಏನ್ ಬೇಕಾದ್ರೂ ತ್ಯಾಗ ಮಾಡ್ತಾರೆ, ಎಷ್ಟು ಬೇಕೋ ಸ್ಯಾಕ್ರಿಫೈಸ್ ಮಾಡ್ತಾರೆ. ಹಲ್ಲೆಲೂಯ. ಅದೇ ಅವರಿಗೆ ಫ್ಯೂಚರ್ನಲ್ಲಿ ಮದುವೆ ಆದ ನಂತರ ಏನಾಗುತ್ತೆ, ಒಬ್ಬರು ಕಂಡ್ರೆ ಒಬ್ರಿಗೆ ಆಗೋದಿಲ್ಲ. ಹಲ್ಲೆಲೂಯ. ಆಗ ಅವ್ರು ಏನೇ ಹೇಳಿದ್ರು ಕಷ್ಟವಾಗಿ ಅನ್ಸುತ್ತೆ, ಕಠಿಣವಾಗಿ ಅನ್ಸುತ್ತೆ, ಭಾರವಾಗಿ ಅನ್ಸುತ್ತೆ. ಅದೇ ಅವರು ಮದುವೆಗೆ ಮುಂಚೆ ಅವರು ಪ್ರೀತಿ ಮಾಡಿಕೊಳ್ಳುವವರಾಗಿರುವಾಗ ಅದು ತುಂಬಾ ಇಷ್ಟವಾಗಿರ್ತಾ ಇತ್ತು, ಅದು ಭಾರವಾಗಿ ಅನ್ನಿಸ್ತಾ ಇರಲಿಲ್ಲ. ಹಲ್ಲೆಲೂಯ. ಆದ್ರಿಂದ ಈ ದಿನ ಏನಾಗುತ್ತೆ ಅಂದ್ರೆ, ಆ ಪ್ರೀತಿ ಇಲ್ಲದೆ ಇರೋದರ ನಿಮಿತ್ತ ನಮಗೆ ಮನಸ್ತಾಪಗಳು ಬರ್ತಾ ಇದೆ. ಹಲ್ಲೆಲೂಯ. ಆಗ ಪ್ರೀತಿ ಇಲ್ಲ, ಮನಸ್ತಾಪಗಳು ಹೆಚ್ಚಾಗ್ತಾ ಇದೆ. ಈ ಮನಸ್ತಾಪ ಹೆಚ್ಚಾಗ್ತಾ ಇರೋದ್ರಿಂದ ಸಮಾಧಾನ ಇಲ್ಲ, ಒಂದು ಬಿಡುಗಡೆ ಇಲ್ಲ. ಮನೇಲಿ ಯಾವಾಗ ನೋಡಿದ್ರು ಸಿಟ್ಟು, ಯಾವಾಗ ನೋಡಿದ್ರು ಜಗಳ, ಯಾವಾಗ ನೋಡಿದ್ರು ಗೊಂದಲ, ಯಾವಾಗ ನೋಡಿದ್ರು ಗಲಿಬಿಲಿ, ನೆಮ್ಮದಿನೇ ಇಲ್ಲದ ಜೀವನ ಅನೇಕರದು. ಪ್ರಿಯರೇ, ಕಳೆದು ಹೋದ ದಿನಗಳಲ್ಲಿ ನಾನು ಸೇವೆಗೆ ಹೋಗಿದ್ದಾಗ ಅನೇಕರು ಪ್ರಾರ್ಥಿಸಿಕೊಳ್ಳುವುದಕ್ಕೆ ಬಂದರು, ಅನೇಕ ರೀತಿಯ ವಿಷಯಗಳನ್ನು ಹೇಳಿದರು. ಆದರೆ ಅಲ್ಲಿ ಒಂದು ಸಹೋದರಿ ಹೇಳಿದ ಒಂದು ಪ್ರಾರ್ಥನೆ ವಿಜ್ಞಾಪನೆ ಬಹಳ ಕಷ್ಟ ಆಯಿತು. ಏನು ಅನ್ನೋದಾದರೆ, ಅವ್ರ ಕುಟುಂಬದಲ್ಲಿ 4 ಜನ ಅವರಿರೋದು. ಅವರು ಗಂಡ, ಹೆಂಡತಿ, 2 ಮಕ್ಕಳು, 2 ಹೆಣ್ಣು ಮಕ್ಕಳು ಅವರಿಗೆ. ಅದರಲ್ಲಿ ಆ ತಾಯಿ ಬಂದು ಅಳುತ್ತಾ ಹೇಳ್ತಾ ಇದ್ದಾರೆ, ನನಗೆ ಸಮಾಧಾನನೇ ಇಲ್ಲ ಸಿಸ್ಟರ್. ಹಲ್ಲೆಲೂಯ. ಯಾಕೆ, ಏನಾಯ್ತು? ನಮ್ಮ ಮನೇಲಿ ಕುಟುಂಬ ಪ್ರಾರ್ಥನೆನೇ ಮಾಡ್ತಾ ಇಲ್ಲ. ನಾವು ಚೆನ್ನಾಗಿ ಕುಟುಂಬ ಪ್ರಾರ್ಥನೆ ಮಾಡ್ತಾ ಇದ್ವಿ. ಆ ಕುಟುಂಬ ಪ್ರಾರ್ಥನೆ ಮಾಡುವಾಗ ನಮಗೆ ಒಳ್ಳೆ ಸಮಾಧಾನ ಇತ್ತು, ಒಳ್ಳೆ ಸಂತೋಷ ಆಯಿತು. ಈಗ ನಮ್ಮ ಮನೇಲಿ ಕುಟುಂಬ ಪ್ರಾರ್ಥನೆ ಇಲ್ಲ, ನಮ್ಗೆ ಯಾರಿಗೂ ಒಬ್ರಿಗೊಬ್ರು ಸಮಾಧಾನ ಇಲ್ಲ. ಯಾವಾಗಲೂ ನಮ್ಮ ಮನೇಲಿ ಒಬ್ರು ನೋಡಿದ್ರೆ ಒಬ್ರಿಗೆ ಸಿಟ್ಟು, ಯಾವಾಗಲೂ ಗುಣಗುಟ್ಟುವಿಕೆ, ಯಾವಾಗಲೂ ಒಂದು ಚುಚ್ಚು ಮಾತುಗಳು, ಒಬ್ಬರು ನೋಡಿದ್ರೆ ಒಬ್ರಿಗೆ ಆಗೋದಿಲ್ಲ. ಇರೋದು 4 ಜನ. ಈ ಕುಟುಂಬ ಪ್ರಾರ್ಥನೆ ಮಾಡದಿರೋದ್ರೆ ನನಗೆ ತುಂಬ ದುಃಖ ಆಗ್ತಿದೆ. ಈ ಕಾರ್ಯಗಳನ್ನು ನೋಡ್ಬೇಕಾದ್ರೆ ದುಃಖ ಆಗ್ತಿದೆ. ಯಾಕೆ ಸಿಸ್ಟರ್, ಏನಾಯಿತು, ಯಾಕೆ ಈ ಪರಿಸ್ಥಿತಿ, ಏನು ಕಾರ್ಯ ಇದಕ್ಕೆ ಅಂತ ಕೇಳುವಾಗ ಆ ಸಹೋದರಿ ನನಗೊಂದು ವಿಷಯವನ್ನು ಹೇಳಿದ್ರು. ತನ್ನ ಹಿರಿಯ ಮಗಳು ಯಾರನ್ನೋ ಪ್ರೀತಿಸ್ತಾ ಇದ್ದಾಳಂತೆ. ಹಲ್ಲೆಲೂಯ. ಆಕೆ ಯಾರನ್ನೋ ಪ್ರೀತಿಸೋದನ್ನ ಅವರ ತಂದೆಗೆ ಗೊತ್ತಾಗಿದೆ. ಆಗ ಅವಳ ಒಂದು ಪ್ರೀತಿ ವಿಚಾರವನ್ನು ತಿಳಿದ ಕೂಡಲೇ ಆ ತಂದೆ ಮನಸ್ಸು ಒಡೆದೋಗಿದೆ.
ಹಲ್ಲೆಲೂಯಾ, ಹೌದಲ್ವಾ? ನಾವು ಸಾಕಿ ಸಲಹಿದ ಮಕ್ಕಳು ಈ ರೀತಿ ಒಂದು ಕಾರ್ಯದಲ್ಲಿ ಬೀಳುವಾಗ ಅದು ತಂದೆ ತಾಯಿಗಳಿಗೆ ಗೊತ್ತಿಲ್ಲದೆ ಅವ್ರು ತಿಳ್ಕೊಂಡಾಗ ತುಂಬ ನೋವನ್ನುಂಟು ಮಾಡ್ತದೆ. ಹಲ್ಲೆಲೂಯಾ. ಆಗ ಆ ತಂದೆಗೆ ಆ ವಿಷಯ ಗೊತ್ತಾದ ದಿನದಿಂದ ಅವರು ಹೋಗಿ ಗದ್ದಿಸೂ ಇಲ್ಲ, ಖಂಡಿಸೂ ಇಲ್ಲ, ಕೇಳಿಲ್ಲ, ಬೈದಿಲ್ಲ, ಏನು ಮಾಡಿಲ್ಲ. ಇದು ಕೂಡ ತಪ್ಪು ಪ್ರಿಯರೇ. ಹಲ್ಲೆಲೂಯಾ. ನೀವು ಅದನ್ನ ಕೇಳಬೇಕು. ಯಾಕೆ, ಏನಾಯ್ತು, ಏನು ಈ ಪರಿಸ್ಥಿತಿ, ಇದು ಹೇಗೆ ನಡೀತು, ಆ ಹುಡುಗ ಯಾರು, ಅವ್ರ ಕುಟುಂಬ ಏನು, ನೀವು ಅಟ್ಲೀಸ್ಟ್ ಅದನ್ನಾದ್ರೂ ವಿಚಾರಿಸಬೇಕಾಗಿತ್ತು ಆ ತಂದೆ. ಅವರ ಆ ದಿನ ಆ ಕಾರ್ಯಗಳನ್ನ ಆ ಹುಡುಗನ ಜೊತೆ ಆ ಮಗಳನ್ನ ನೋಡ್ದಾಗಿಂದ ಆ ಮನಸ್ಸಲ್ಲಿ ಹಾಗೇ ಇಟ್ಕೊಂಡು ಹಾಗೇ ಅವಳ ಮೇಲೆ ಸಿಟ್ಟು 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 ಹಾಗೆ ಅವಳ ನೋಡಿದ್ರೆ ಭಯಂಕರ ದ್ವೇಷ. ಹಲ್ಲೆಲೂಯಾ. ಅವಳು ನೋಡಿದ್ರೇ ಆಗೋದಿಲ್ಲ, ಅವಳು ನೋಡಿದ್ರೆ ಒಂಥರ ಉರಿ. ಅವಳನ್ನ ನೋಡ್ಬೇಕಾದ್ರೆ ಎಲ್ಲ ಹಾಗೆ ಪಾತ್ರೆಗಳನ್ನ ಬಿಸಾಡೋದು, ವಸ್ತುಗಳನ್ನ ಬೀಳ್ಸೋದು, ಹಾಗೆ ಸಿಡ ಅನ್ನೋದು, ಉರಿಗೊಳ್ಳೋದು. ಅದನ್ನು ನೋಡಿ ಆ ತಾಯಿಗೆ ತುಂಬಾ ದುಃಖ. ಇವರಿಬ್ಬರ ಕಾರ್ಯಗಳನ್ನು ನೋಡಿದ್ರೆ ತಾಯಿ ಒಡೆದೋಗ್ತಾ ಇದ್ದಾರೆ. ಕಿರಿ ಮಗಳಿಗೂ ಸಮಾಧಾನ, ಮನೇನೆ ಟೋಟಲ್ ಒಂದು ನರಕ ಆಗ್ಬಿಟ್ಟಿದೆ. ಹಲ್ಲೆಲೂಯಾ. ಆಗ ಆ ಸ್ಥಿತಿಯನ್ನು ಹೇಳ್ತಾ ಆ ಸಹೋದರಿಗೆ ಅದನ್ನು ಹೇಳಕ್ಕೂ ಆಗ್ತಾಯಿಲ್ಲ. ಬಿಕ್ಕಳಿಸಿ ಅಳ್ತಾ ಇದ್ದಾರೆ. ಅವ್ರು ದುಃಖ ಆಗ್ತಿಲ್ಲ, ಅವ್ರ ಹೃದಯ ಒಡೆದೋಗೋಷ್ಟು ಅಳ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಸೈತಾನನ ಈ ದಿನ ನಮ್ಮ ಕುಟುಂಬದಲ್ಲಿ ಯಾರ ಮೂಲಕ ಬರ್ತಾನೋ ಗೊತ್ತಿಲ್ಲ, ಯಾರೊಳಗೆ ಕ್ರಿಯೆ ಮಾಡ್ತಾನೋ ಗೊತ್ತಿಲ್ಲ. ಅವನು ಒಳಗೆ ಬರದ ಹಾಗೆ ನಾವು ಈಗಲೇ ಎಚ್ಚರವಾಗಿರಬೇಕು. ಹಲ್ಲೆಲೂಯಾ. ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಅಂತ ಅವನು ಅಲೆದಾಡ್ತಾ ಇದ್ದಾನೆ, ತಿರುಗಾಡ್ತಾ ಇದ್ದಾನೆ ಪ್ರಿಯರೇ. ಆದ್ರಿಂದ ಈ ದಿನ ನಾವು ಏನು ಮಾಡಬೇಕು, ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು. ಆ ಪ್ರಾರ್ಥನೆ ಬೇಲಿಯನ್ನು ನೀನು ಹಾಕಬೇಕು. ನಿನ್ನ ಮನೆಗೆ ಮಾತ್ರ ಅಲ್ಲ, ನಿನ್ನ ಮಕ್ಕಳ ಯೋಚನೆಗಳಿಗೆ ನೀನು ಪ್ರಾರ್ಥನೆ ಬೇಲಿಯನ್ನು ಹಾಕಬೇಕು. ನಿನ್ನ ಮಕ್ಕಳ ಮಾತುಗಳಿಗೆ ಒಂದು ಬೇಲಿಯನ್ನು ಹಾಕಬೇಕು. ನಿನ್ನ ಮಕ್ಕಳ ನೋಟಕ್ಕೆ ಒಂದು ಬೇಲಿಯನ್ನು ಹಾಕಬೇಕು. ನಿನ್ನ ಮಕ್ಕಳ ಕ್ರಿಯೆಗೆ ಬೇಲಿಯನ್ನು ಹಾಕಬೇಕು. ನಿನ್ನ ಮಕ್ಕಳ ನಡತೆಗೆ ಒಂದು ಬೇಲಿಯನ್ನು ಹಾಕಬೇಕು. ಹಲ್ಲೆಲೂಯಾ. ಹೌದು, ಆ ರೀತಿಯಾಗಿ ಪ್ರಾರ್ಥನೆ ಮಾಡ್ರಿ. ಯೇಸುವಿನ ರಕ್ತದಲ್ಲಿ ನನ್ನ ಮಗಳ ದೃಷ್ಟಿಯನ್ನು ನಾನು ಈಗಲೇ ಅಪ್ಪ ನಿನ್ನ ಕರದಲ್ಲಿ ಒಪ್ಪಿಸ್ಕೊಡ್ತೇನೆ. ಯೇಸುವೆ, ನಿನ್ನ ಕಂಟ್ರೋಲ್ನಲ್ಲಿ ಅವಳ ದೃಷ್ಟಿ ಇರಲಿ, ಅವಳ ಮಾತು ನಿನ್ನ ಕಂಟ್ರೋಲ್ನಲ್ಲಿ ಇರಲಿ ಅಪ್ಪ, ಅವಳ ನಡತೆ ನಿನ್ನ ಕಂಟ್ರೋಲ್ನಲ್ಲಿ ಇರಲಿ, ಅವಳ ಪ್ರತಿಯೊಂದು ಕ್ರಿಯೆ ನಿನ್ನ ಕಂಟ್ರೋಲ್ನಲ್ಲಿ ಇರಲಿ ಎಂಬುದಾಗಿ ಪ್ರಿಯರೇ, ಮಕ್ಕಳ ವಿಷಯವಾಗಿ ನೀವು ಹೆಚ್ಚಾಗಿ ಪ್ರಾರ್ಥನೆ ಮಾಡಿ. ತಂದೆ ತಾಯಿಗಳಾದ ನೀವು ಈ ರೀತಿಯಾಗಿ ಒಂದೊಂದನ್ನು ಹೇಳಿ, ಯೇಸು ರಕ್ತದಲ್ಲಿ ಬೇಲಿ ಹಾಕ್ತೇನೆ, ದೃಷ್ಟಿಯನ್ನು ಯೇಸು ರಕ್ತದಲ್ಲಿ ಬೇಲಿ ಹಾಕ್ತೇನೆ, ಮಾತನ್ನು ಯೇಸು ರಕ್ತದಲ್ಲಿ ಬೇಲಿ ಹಾಕ್ತೇನೆ, ಆ ಮಗುವಿನ ಹೆಸರು ಹೇಳಿ ಪ್ರಿಯರೇ ನೀವು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯಾ. ಈ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡುವಾಗ ಅವರು ದಾರಿ ತಪ್ಪಿ ಹೋಗೋದಿಲ್ಲ. ಹಲ್ಲೆಲೂಯಾ. ಅವ್ರು ಯಾವುದೇ ಪಾಪದಲ್ಲಿ ಸಿಕ್ಕಿ ಹಾಕಿಕೊಳ್ಳೋದಿಲ್ಲ. ಆಗ ಯಾರ ಮೂಲಕವಾಗೂ ಸೈತಾನ್ ಪ್ರವೇಶ ಮಾಡೋದಿಲ್ಲ. ನಿನ್ನ ಮನೆ ಸಮಾಧಾನ ಕೆಡೋದಿಲ್ಲ. ನಿನ್ನ ಮನೆಯಲ್ಲಿ ಯಾವಾಗಲೂ ಜಗಳಗಳಿರೋದಿಲ್ಲ. ಹಲ್ಲೆಲೂಯಾ. ನಿನ್ನ ಮನೆಯಲ್ಲಿ ದ್ವೇಷಗಳಿರೋದಿಲ್ಲ, ಕಲಹಗಳಿರೋದಿಲ್ಲ, ಗಲಿಬಿಲಿಗಳಿರೋದಿಲ್ಲ. ಆಗ ನೀನು ಈ ರೀತಿಯಾಗಿ ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಮನೆಯಲ್ಲಿ ಒಂದೇ ಮನಸ್ಸನ್ನು ಕೊಡ್ತಾರೆ. ಎಲ್ಲರಿಗೂ ಒಂದೇ ಮನಸ್ಸು, ಒಬ್ಬರ ಇಷ್ಟನೇ ಇನ್ನೊಬ್ಬರ ಇಷ್ಟ. ಹಲ್ಲೆಲೂಯಾ. ಅಲ್ವಾ? ಕೆಲವರು ತಿಂಡಿ ಆಯ್ತು ಅಂತ ಕೇಳಿದಾಗಲೂ ನಾನು ಅನೇಕರಿಗೆ ಹೇಳೋದನ್ನು ನೋಡಿದ್ದೀನಿ. ಒಬ್ಬರಿಗೆ ಚಪಾತಿ ಮಾಡಿದೆ, ಒಬ್ಬರಿಗೆ ದೋಸೆ ಮಾಡಿದೆ, ಒಬ್ಬರಿಗೆ ಇಡ್ಲಿ ಮಾಡಿದೆ ಅಲ್ವಾ? ಇದು ಕೂಡ ಬಹಳ ಕಷ್ಟವಾದ ವಿಷಯನೇ. ಒಂದು ಕುಟುಂಬ ಅಂತ ಅಂದಮೇಲೆ ಎಲ್ಲರ ಮನಸ್ಸು ಒಂದೇ ರೀತಿಯಲ್ಲಿರಬೇಕು. ಅದು ತಿನ್ನುವ ವಿಷಯವಾಗಿರಲಿ, ಇಲ್ಲ ಯಾವುದಾದ್ರೂ ಒಂದು ತೀರ್ಮಾನ ಮಾಡುವ ವಿಷಯವಾಗಿರಲಿ, ಅದು ಭವಿಷ್ಯತ್ತಿನ ಒಂದು ವಿಷಯವಾಗಿರಲಿ, ಅದು ಏನೇ ಆಗಿರಲಿ ಪ್ರಿಯರೇ, ಖಂಡಿತವಾಗಿ ಅಲ್ಲಿ ದೇವರು ಒಂದೇ ಮನಸ್ಸನ್ನು ಕೊಡಬೇಕೆಂಬುದಾಗಿ ನೀವು ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ಆತನ ಕೇಳುವ ಪ್ರತಿಯೊಬ್ಬರಿಗೂ ಕೊಡುವ ದೇವರಾಗಿದ್ದಾರೆ. ನೀವು ಯೇಸುವಿನ ನಾಮದಲ್ಲಿ ಏನು ಕೇಳಿದ್ರು ಕರ್ತನು ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ. ಆದ್ದರಿಂದ ನೀವು ಈ ದಿನ ಈ ವಾಕ್ಯಗಳನ್ನು ಇಟ್ಟು ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡ್ರಿ. ದೇವರೇ, ನನ್ನ ಮನೆಯಲ್ಲಿ ನನ್ನ ಗಂಡನಿಗೂ ನನಗೂ ಸಮಾಧಾನ ಇಲ್ಲ ಅಪ್ಪ, ನನ್ನ ಹೆಂಡತಿಗೂ ನನಗೂ ಸಮಾಧಾನ ಇಲ್ಲ, ನನ್ನ ಮಕ್ಕಳಿಗೂ ನನಗೂ ಸಮಾಧಾನ ಇಲ್ಲ, ಅಣ್ಣ ತಮ್ಮಂದಿರೊಟ್ಟಿಗೆ ಸಮಾಧಾನ ಇಲ್ಲ, ತಂದೆ ತಾಯಿಯೊಟ್ಟಿಗೆ ಸಮಾಧಾನ ಇಲ್ಲ. ಈ ರೀತಿ ಅನೇಕ ಕಾರ್ಯಗಳನ್ನು ಪ್ರಿಯರೇ ನೀವು ಎದುರಿಸ್ತಾ ಇರ್ಬೋದು. ಯೇಸುವಿನ ನಾಮದಲ್ಲಿ ಈ ದಿನ ನೀವು ಈ ಕಾರ್ಯಗಳನ್ನು ಮಾಡಿ. ಹಲ್ಲೆಲೂಯಾ. ಖಂಡಿತವಾಗಿ ಈ ಪ್ರಾರ್ಥನೆಯನ್ನು ನೀವು ಮಾಡಿ ನೋಡ್ರಿ, ನಿಮ್ಮ ಮನೆಯಲ್ಲಿ ಒಂದು ದೈವಿಕ ಸಮಾಧಾನವನ್ನು ದೇವರು ಕೊಡ್ತಾರೆ. ಹಲ್ಲೆಲೂಯಾ. ಆ ದಿನ ಅವರೊಂದು ಗೋಪುರವನ್ನು ಕಟ್ಟಬೇಕಾದ್ರೆ ಜನರು, ಆಗ ದೇವರು ಅಲ್ಲಿ ಬಂದು ಅವರ ಭಾಷೆಯನ್ನು ತಾರುಮಾರು ಮಾಡಿದ್ರು. ಯಾಕೆ ಗೊತ್ತಾ? ಇವರನ್ನು ಬಿಟ್ಟರೆ ಇನ್ನು ಏನು ಬೇಕಾದರೂ ಸಾಧಿಸ್ಬಿಡ್ತಾರೆ ಅಂತ. ಹಲ್ಲೆಲೂಯಾ. ಈ ದಿನ ಸೈತಾನನನ್ನು ಗೆಲ್ಲಬೇಕು ಅಂದರೆ, ಅವನ ತಂತ್ರಗಳನ್ನು ನೀವು ಜಯಿಸಬೇಕು ಅಂದರೆ, ಮೊದಲನೇದಾಗಿ ನಿಮ್ಮ ಮನೆಯಲ್ಲಿ ಒಮ್ಮನಸ್ಸಿರಬೇಕು. ಹಲ್ಲೆಲೂಯಾ. ಈ ಒಮ್ಮನಸ್ಸಿರುವಾಗ ಏನಾಗುತ್ತೆ? ಕ್ರಮವಾಗಿ ನೀವು ಪ್ರತಿನಿತ್ಯ ಪ್ರಾರ್ಥನೆ ಮಾಡುವವರಾಗಿರ್ತೀರ. ನಿಮ್ಮ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಇರ್ತದೆ, ನಿಮ್ಮ ಮನೆಯಲ್ಲಿ ಸಮಾಧಾನ ಇರುತ್ತೆ, ನಿಮ್ಮ ಮನೆಯಲ್ಲಿ ಸಂತೋಷ ಇರ್ತದೆ, ಆತ್ಮೀಯ ಜೀವನವೂ ಅಭಿವೃದ್ಧಿ ಆಗ್ತದೆ, ಲೌಕಿಕ ಜೀವನವೂ ಅಭಿವೃದ್ಧಿ ಹೊಂದುತ್ತದೆ, ನೀವು ಅನೇಕರಿಗೆ ಆಶೀರ್ವಾದವಾಗಿರ್ತೀರ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಕುಟುಂಬದಲ್ಲಿ ಒಮ್ಮನಸ್ಸು. ಈ ಒಮ್ಮನಸ್ಸಿತ್ತು ಅಂದರೆ ಸಮಾಧಾನ ಇರುತ್ತದೆ. ಅದೇ ರೀತಿ ಒಮ್ಮನಸ್ಸು ಒಂದೇ ಮಾರ್ಗದಲ್ಲಿ ನೀವು ನಡೆಯುವಾಗ ನಿಶ್ಚಯವಾಗಿ ನಿಮ್ಮ ಕುಟುಂಬ ಆಶೀರ್ವಾದಿಸಲ್ಪಟ್ಟು
ಪಟ್ಟದ್ದಾಗಿರ್ತದೆ, ನಿಮ್ಮ ಜೀವನ ಆಶೀರ್ವದಿಸಲ್ಪಟ್ಟಿರುವುದಾಗಿರ್ತದೆ. ಆದ್ದರಿಂದ ನೀವು ಆಶೀರ್ವಾದದೊಳಗೆ ಹೋಗಬಾರ್ದು, ನೀವು ಸಮಾಧಾನವಾಗಿರಬಾರ್ದು, ನೀವು ಸಂತೋಷವಾಗಿರಬಾರ್ದು, ನೀವು ಆರೋಗ್ಯವಾಗಿರಬಾರ್ದು ಅನ್ನೋದೇ ಸೈತಾನನಿಗೆ ಇಷ್ಟ. ಅದಕ್ಕೆ ಅವನೇನು ಮಾಡ್ತಾನೆ, ಮೊದಲು ಅವನು ನಿಮ್ಮಲ್ಲಿ ಕ್ರಿಯೆ ಮಾಡೋದೇನು ಗೊತ್ತಾ, ಒಮ್ಮನಸ್ಸನ್ನೇ ಕೆಡಿಸಿಬಿಡ್ತಾನೆ. ಒಬ್ರಿಗೊಬ್ರು ಇಲ್ಲ ನಾನು ಹೇಳಿದ್ದೆ ಮಾಡಬೇಕು, ಇಲ್ಲ ನಾನು ಹೇಳಿದ್ದೆ ಮಾಡಬೇಕು, ಭೇದ ಭಾವಗಳು, ಮನಸ್ತಾಪಗಳನ್ನು ಬಿತ್ತೋದು, ದ್ವೇಷಗಳನ್ನು ಬಿತ್ತೋದು. ಅಲ್ಲೆಲ್ಲೂಯ, ಈ ಸೈತನ ಕಾರ್ಯಗಳನ್ನೆಲ್ಲ ಮುರಿದು ನೀವು ಯೇಸು ನಾಮದಲ್ಲಿ ಪ್ರಿಯರೇ ಪ್ರಾರ್ಥನೆ ಮಾಡಿ. ಅಲ್ಲೆಲ್ಲೂಯ, ಈ ಕಾರ್ಯಗಳನ್ನು ನೀವು ಮುರಿದು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿ ಸೈತ ನಿಮ್ಮ ಮನೆಯೊಳಗಡೆ ಬರೋದೇ ಇಲ್ಲ, ನಿಮ್ಮಲ್ಲಿರುವ ಕುಟುಂಬದಲ್ಲಿರುವ ಯಾವ ವ್ಯಕ್ತಿಗಳ ಹೃದಯದೊಳಗೂ ಅವನು ಬರೋದಿಲ್ಲ. ಆದ್ದರಿಂದ ಈ ದಿನ ನಾವು ಆ ವಾಕ್ಯಗಳನ್ನಿಟ್ಟು ಪ್ರಾರ್ಥನೆ ಮಾಡೋಣ. ದೇವರೇ, ನನ್ನ ಮನೆಯಲ್ಲಿ ಇರುವ ಎಲ್ಲರಿಗೂ ಮನಸ್ಸನ್ನು ಕೊಡ್ರಿ, ನಾವೆಲ್ಲ ಒಂದೇ ಮಾರ್ಗದಲ್ಲಿ ನಡಿಬೇಕು. ಆ ಮಾರ್ಗ ಏನು ಗೊತ್ತಾ, ಸತ್ಯ ಮಾರ್ಗ. ಹಾಲೆಲ್ಲೂಯ, ಜೀವ ಮಾರ್ಗ. ಹಾಲೆಲ್ಲೂಯ, ಪರಲೋಕಕ್ಕೆ ಕೊಂಡೊಯ್ಯುವ ಮಾರ್ಗ. ಹಾಲೆಲ್ಲೂಯ, ಯೇಸುವನ್ನು ಅನುಸರಿಸುವ ಮಾರ್ಗ. ಹಾಲೆಲ್ಲೂಯ, ಅದು ಸಮಾಧಾನದ ಮಾರ್ಗ. ಅದೇ ಸಮಯದಲ್ಲಿ ಅದು ಇಕ್ಕಟ್ಟಾದ ಮಾರ್ಗ ಕೂಡ. ಅಲ್ಲೆಲ್ಲೂಯ, ನರಕಕ್ಕೆ ಹೋಗೋ ದಾರಿ ಹೇಗಿದೆ, ಅದು ವಿಶಾಲವಾಗಿದೆ. ಹೇಗೆ ಬೇಕಾದ್ರೂ ಹೋಗ್ಬೋದು, ಹೇಗೆ ಬೇಕಾದ್ರೂ ಅಲಿಬೋದು, ಹೇಗೆ ಬೇಕಾದ್ರೂ ತಿನ್ಬೋದು, ಹೇಗೆ ಬೇಕಾದ್ರೂ ಮಲಗ್ಬೋದು, ಎಲ್ಲಿ ಬೇಕಾದ್ರೂ ಮಲಗ್ಬೋದು, ಏನು ಬೇಕಾದ್ರೂ. ಇದು ವಿಶಾಲವಾದ ಮಾರ್ಗ, ಇದು ನರಕಕ್ಕೆ ಕೊಂಡೊಯ್ಯುವಂಥದ್ದು. ಆದರೆ ಪರಲೋಕಕ್ಕೆ ದಾರಿ ಹೇಗಿದೆ ಅಂದರೆ ಇಕ್ಕಟ್ಟಾಗಿದೆ. ಆದರೆ ಅಲ್ಲಿ ಒಂದು ಕ್ರಮಬದ್ಧತೆ ಇರ್ತದೆ. ನೋಡ್ರಿ, ಅಗಲವಾಗಿರುವ ಜಾಗದಲ್ಲಿ ಜನರು ಚೆಲ್ಲ ಪಿಲಿ ಹಾಗೆ ಹೀಗೆ ನಿಂತ್ಕೊಂಡಿರ್ತಾರೆ. ಆದರೆ ಸಣ್ಣದಾಗಿರೋ ದಾರಿ ನೋಡ್ರಿ, ಒಬ್ಬರ ಹಿಂದೆ ಹೋಗ್ರು, ಎಷ್ಟು ಚೆನ್ನಾಗಿ ಕ್ರಮವಾಗಿ ಆರ್ಡರ್ ಆಗಿ ಅಲ್ಲೆಲ್ಲೂ ಎಷ್ಟು ಸಾಲಾಗಿ ಹೋಗ್ತಾರಲ್ಲ. ಇದು ಪರಲೋಕಕ್ಕೆ ಹೋಗುವ ದಾರಿ. ಅದು ಇಕ್ಕಟ್ಟಾಗಿ ಇರ್ತೈತೆ, ಸ್ವಲ್ಪ ಕಷ್ಟವಾಗಿ ಇರುತ್ತೆ ಪ್ರಿಯರೇ. ಅಲ್ಲೆಲ್ಲೂಯ. ಆದ್ದರಿಂದ ದೇವರು ಇದನ್ನು ನಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ, ನಾನು ಇದನ್ನು ಎಲ್ಲರಿಗೂ ಒಂದೇ ಮನಸ್ಸನ್ನು ಕೊಡ್ತೇನೆ. ಅಲ್ಲೆಲ್ಲೂಯ, ಎಲ್ಲರಿಗೂ ಒಂದೇ ಮಾರ್ಗವನ್ನು ನಾನು ಅನುಗ್ರಹಿಸ್ತೇನೆ ಎಂಬುದಾಗಿ. ಆ ರೀತಿಯಾಗಿರುವಾಗ ಖಂಡಿತ ನಮ್ಮ ಕುಟುಂಬದಲ್ಲಿ ನಾವು ಆಶೀರ್ವಾದಗಳನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯ. ಯಾರ ಮನೆಯಲ್ಲಿ ಒಮ್ಮನಸ್ಸಿರೋದಿಲ್ವೋ, ಯಾರ ಮನೆಯಲ್ಲಿ ಒಂದೇ ಮಾರ್ಗ ಇರೋದಿಲ್ವೋ, ಆ ಕುಟುಂಬದಲ್ಲಿ ಬಹಳ ಏಳು ಬೀಳುಗಳು ಬರ್ತಾ ಇರ್ತೈತೆ. ಅನೇಕ ಹಳ್ಳ ದಿನ್ನೆಗಳು, ಬಹಳ ಗೊಂದಲ, ಗಲಿಬಿಲಿ, ಅನೇಕ ಕಾರ್ಯಗಳು ನಡೆಯುತ್ತೆ. ಹಾಲೆಲ್ಲೂಯ. ಆದ್ದರಿಂದ ಈ ದಿನ ನಮ್ಮ ಕುಟುಂಬಗಳಲ್ಲಿ ಬೇಕಾಗಿರೋದು, ನಾವು ಅನೇಕ ಬಾರಿ ಕೇಳ್ತೀವಿ, ದೇವರೇ ನನಗೆ ಆಸ್ತಿ ಬೇಕು, ಐಶ್ವರ್ಯ ಬೇಕು, ದೇವರೇ ನನಗೆ ಕಾರ್ ಬೇಕು, ದೇವರೇ ಮನೆ ಬೇಕು, ದೇವರೇ ಕೆಲಸ ಬೇಕು, ದೇವರೇ ಮಕ್ಕಳು ಬೇಕು, ದೇವರೇ ವಿವಾಹ ಆಗಬೇಕು, ದೇವರೇ ಮನೆ ಕಟ್ಟಬೇಕು, ದೇವರೇ ಈ ಲೋನ್ ಆಗಬೇಕು, ದೇವರೇ ಈ ಕಾರ್ಯ ನಡಿಬೇಕು. ಹಾಲೆಲ್ಲೂಯ. ಎಲ್ಲವೂ ಸರಿನೇ, ಯಾವುದು ಕೂಡ ತಪ್ಪಿಲ್ಲ. ಅದೇ ಪ್ರಾರ್ಥನೆಗಳೊಟ್ಟಿಗೆ ನಾನು ಅನ್ಕೊಳ್ತೀನಿ, ಇಷ್ಟು ದಿವಸ ನೀವು ಯಾರು ಕೂಡ ಪ್ರಿಯರಿ ಪ್ರಾರ್ಥನೆ ಮಾಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮಗೆ ಇಷ್ಟು ಆಳವಾಗಿ ಗೊತ್ತಿಲ್ಲ. ಹಾಲೆಲ್ಲೂಯ. ಅನೇಕ ವೇಳೆ ನಾವು ಈ ಪ್ರಾರ್ಥನೆ ಎಲ್ಲ ಮರೆತು ಬಿಟ್ಟಿದ್ದೆ. ನಾವು ಮೇಲೆ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಏನು, ದೇವರೇ ಆರ್ಥಿಕ ಪರಿಸ್ಥಿತಿ, ದೇವರೇ ಕೆಲಸ, ದೇವರೇ ವಿವಾಹ, ದೇವರೇ ಆರೋಗ್ಯ, ದೇವರೇ ಸಮಾಧಾನ, ದೇವರೇ ಸಂತೋಷ ಅಂತೀವಿ. ಆದರೆ ಆ ಸಮಾಧಾನ, ಆ ಸಂತೋಷ ಬರೋದಕ್ಕೆ ಕಾರಣ ಏನು ಗೊತ್ತಾ, ಅದಕ್ಕೆ ಬೇಕಾಗಿರೋದು ಮನಸ್ಸು. ಹಾಲೆಲ್ಲೂಯ. ಅದಕ್ಕೆ ಬೇಕಾಗಿರೋದು ಒಂದೇ ಮಾರ್ಗ. ಹಾಲೆಲ್ಲೂಯ. ಈ ದಿನ ಈ ವಾಕ್ಯವನ್ನು ಬಿಟ್ಟು ನೀವು ನಿರ್ದಿಷ್ಟವಾಗಿ ಬಾಯಿಗಳನ್ನು ತೆರೆದು ವಾಕ್ಯದಂತೆ ಪ್ರಾರ್ಥನೆ ಮಾಡ್ರಿ. ಕರ್ತನೇ, ನೀವು ವಾಗ್ದಾನ ಮಾಡಿದ್ದೀರಾ, ನನ್ನ ಮನೆಯಲ್ಲಿ ಒಮ್ಮನಸ್ಸನ್ನು ಕೊಡಿ. ಹಾಲೆಲ್ಲೂಯ. ನನ್ನ ಮನಸ್ಸಲ್ಲಿ ಒಂದೇ ಮನಸ್ಸನ್ನು ಕೊಡಿ. ನನ್ನ ಮನಸ್ಸೇ ನನ್ನ ಗಂಡನ ಮನಸ್ಸಾಗಿರ್ಬೇಕು, ಅವ್ರ ಮನಸ್ಸೇ ಮಕ್ಕಳ ಮನಸ್ಸಾಗಿರ್ಬೇಕು. ನಮ್ಮ 4 ಜನ ಇದೀವ, 10 ಜನ, ಎಲ್ಲರಿಗೂ ಒಂದೇ ಮನಸ್ಸು ಕೊಡಪ್ಪ. ಈ ಮನಸ್ಸನ್ನು ಬದಲಾಯಿಸುವ ಸ್ಥಿತಿಗಳು, ಆ ಸೈತಾನ ತಂತ್ರಗಳು, ಅವ್ರನ್ನ ಯೋಚನೆಗಳು ಯೇಸು ನಾಮದಲ್ಲಿ ಮುರಿಯಲ್ಪಡ್ಲಿ ಅಂತ ಹೇಳ್ರಿ. ಹಾಲೆಲ್ಲೂಯ. ಯೇಸು ನಾಮದಲ್ಲಿ ಎಲ್ಲ ಕಾರ್ಯಗಳು ಲಯವಾಗಲಿ ಎಂಬುದಾಗಿ ಹೇಳ್ರಿ. ಬಲವಾಗಿ ಪ್ರಾರ್ಥನೆ ಮಾಡ್ರಿ. ಎಲ್ಲ ಪರಿಸ್ಥಿತಿ ಬದಲಾಗೋದು ಪ್ರಾರ್ಥನೆಯಿಂದ. ಆ ಪ್ರಾರ್ಥನೆಯಲ್ಲಿ ಏನಿರಬೇಕು, ನನ್ನ ಸ್ವಂತ ಮಾತುಗಳು, ನನ್ನ ಸ್ವಂತ ಯೋಚನೆ, ನನ್ನ ಸ್ವಂತವಾದ ಯಾವುದೇ ಕಾರ್ಯಗಳಲ್ಲಿ ಕಾಣಲ್ಪಡಬಾರ್ದು. ಪ್ರಾರ್ಥನೆ ಅನ್ನುವಾಗ ಅದು ದೇವರನ್ನು ಮುಟ್ಟುವಂಥದ್ದಾಗಿರಬೇಕು. ಅಲ್ಲೆಲ್ಲೂಯ. 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಸ್ತ್ರೀ ಯೇಸುವನ್ನು ಮುಟ್ಟಿದಾಗ ಆತನ ಶಕ್ತಿ ಅವಳ ಶರೀರದಲ್ಲಿ ಬಂದು ಅವಳಿಗೊಂದು ಸ್ವಸ್ಥತೆಯನ್ನು ಕೊಡ್ತು. ಹಲ್ಲೆಲೂಯ. ಪ್ರಾರ್ಥನೆ ಹೇಗಿರಬೇಕು ಗೊತ್ತಾ, ದೇವರನ್ನು ಮುಟ್ಟುವಂಥದ್ದಾಗಿರಬೇಕು. ಆ ದೇವರನ್ನು ಮುಟ್ಟುವಾಗ ಅವರ ಶಕ್ತಿ ನಮ್ಮೊಳಗೆ ಬರಬೇಕು. ಆ ಶಕ್ತಿ ನನ್ನ ಜೀವನದಲ್ಲಿ, ನನ್ನ ಶರೀರದಲ್ಲಿ, ನನ್ನ ಕುಟುಂಬದ ಪ್ರತಿಯೊಬ್ಬರಲ್ಲಿ ಕಾರ್ಯ ಮಾಡಬೇಕು. ಹೌದು, ದೇವರ ಶಕ್ತಿ ನಮ್ಮೊಳಗೆ ಬರುವಾಗಲೇ ಬಿಡುಗಡೆಯಾಗೋದು. ಹಲ್ಲೆಲೂಯ. ಅಂತ ಒಂದು ಪ್ರಾರ್ಥನೆಯನ್ನು ಮಾಡಿ, ಬರೀ ಮಾತುಗಳಲ್ಲ, ಆಲೋಚನೆಗೆ ಏನೋ ಒಳ್ಳೆ ಪದಗಳು ಯೂಸ್ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಕ್ವಾಲಿಟಿ ಚೆಕಿಂಗ್ ಎಲ್ಲ ದೇವರು ಏನು ಮಾಡೋದಿಲ್ಲ ಪ್ರಿಯರೇ.
ಅಲ್ಲಿ ಅನೇಕರು ಪ್ರಾರ್ಥನೆಯನ್ನು ಕೇಳುವಾಗ ಅಪ್ಪ ಎಷ್ಟು ಒಳ್ಳೆ ಒಳ್ಳೆ ಪದಗಳನ್ನ ಯೂಸ್ ಮಾಡ್ತಾರೆ, ಹಾಗೆ ತುಂಬಾ ಕ್ವಾಲಿಟಿ ಆಗಿರೋ ಮಾತುಗಳನ್ನ ಯೂಸ್ ಮಾಡ್ತಾರೆ. ಆದ್ರೆ ಆ ಕ್ವಾಲಿಟಿ ಎಲ್ಲ ನನ್ನ ದೇವರು ಚೆಕ್ ಮಾಡೋದಿಲ್ಲ. ಅನೇಕರು ಹಾಗೆ ಮಾಡ್ತಾರೆ. ಆದ್ರೆ ದೇವರು ಚೆಕ್ ಮಾಡೋದೇನು ಗೊತ್ತಾ? ಹೃದಯದಿಂದ ಈ ಪ್ರಾರ್ಥನೆ ಹೊರಡ್ತಾ ಇದೆಯಾ, ಹೃದಯದ ಅಂತರಾಳದಿಂದ ಹೊರಡ್ತಾ ಇದೆಯಾ, ನಂಬಿಕೆಯಿಂದ ಹೊರಡ್ತಾ ಇದೆಯಾ, ನಿಜವಾಗಿ ನನಗಾಗಿನೇ ಪ್ರಾರ್ಥನೆ ಮಾಡ್ತಾ ಇದ್ದಾರಾ, ಇಲ್ಲ ಮನುಷ್ಯರನ್ನು ಮೆಚ್ಚಿಸುವ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಎಂಬುದಾಗಿ ದೇವರು ಗಮನಿಸ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಆದ್ದರಿಂದ ಈ ದಿನ ಪ್ರಾರ್ಥನೆ ಮಾಡುವಾಗ ಪರಿಶುದ್ಧಾತ್ಮನ ಸಹಾಯದೊಟ್ಟಿಗೆ ವಾಕ್ಯಗಳನ್ನು ಇಟ್ಟು ನೀವು ಪ್ರಾರ್ಥನೆ ಮಾಡ್ರಿ. ವಾಕ್ಯಗಳನ್ನಿಟ್ಟು ಪ್ರಾರ್ಥನೆ ಮಾಡುವಾಗ ನಾವು ಸೈತಾನನನ್ನು ಜಯಿಸ್ತೇವೆ. ಹಲ್ಲೆಲೂಯಾ. ಅವನ ಯೇಸು ನಾಮದಲ್ಲಿ ನಾವು ಜಯಿಸ್ತೇವೆ. ಅವನ ತಲೆ ಜಜ್ಜಲ್ಪಡ್ತದೆ, ಅವನ ಕ್ರಿಯೆಗಳು ಲಯವಾಗಿ ಹೋಗ್ತವೆ, ಅವನ ಯೋಚನೆಗಳು ಮುರಿಯಲ್ಪಡ್ತವೆ. ಆಗ ಯೇಸು ನಾಮದಲ್ಲಿ ನಾವು ಜಯವನ್ನು ಹೊಂದಿಕೊಳ್ತೇವೆ. ಆ ದಿನ ಸೈತಾನನ ಜಯಿಸಿದ ಯೇಸು ಕ್ರಿಸ್ತನು ಮಾಡಿದ್ದು ಇದೇನೆ. ಹಲ್ಲೆಲೂಯಾ. ದೇವರ ವಾಕ್ಯಗಳನ್ನು ಉಚ್ಚರಿಸಿ ಯೇಸು ಕ್ರಿಸ್ತನ ಆ ದಿನ ಜಯಗೊಂಡರು. ಹಲ್ಲೆಲೂಯಾ. ಅದಕ್ಕಾಗಿ ನಮ್ಗೆ ಆ ವಾಕ್ಯಗಳನ್ನು ಬರೆದಿಡಲಾಗಿದೆ. ಅದೊಂದು ಮಾದರಿಯಾಗಿ ನಾವು ಪಾಲಿಸಬೇಕೆಂಬುದಾಗಿ ಆ ವಾಕ್ಯಗಳನ್ನು ನಮಗಾಗಿ ಬರೆದುಕೊಳ್ಳಲಾಗಿದೆ ಪ್ರಿಯರೇ. ಆದ್ರಿಂದ ಈ ದಿನ ನಿಮ್ಮ ಪ್ರಾರ್ಥನೆಯಲ್ಲಿ ಚಿಕ್ಕ ವ್ಯತ್ಯಾಸವನ್ನು ಮಾಡಿಕೊಳ್ಳ್ರಿ. ಜ್ಞಾನದಿಂದ ಪ್ರಾರ್ಥನೆ ಮಾಡಬೇಡ್ರಿ, ಒಳ್ಳೆ ಒಳ್ಳೆ ಪದಗಳನ್ನು ಯೂಸ್ ಮಾಡಿ ಪ್ರಾರ್ಥನೆ ಮಾಡಬೇಡ್ರಿ. ಮನಸಾರೆ ಪ್ರಾರ್ಥನೆ ಮಾಡ್ರಿ, ಹೃದಯದ ಆಳದಿಂದ ಪ್ರಾರ್ಥನೆ ಮಾಡ್ರಿ, ಅಂತರಂಗದಿಂದ ಪ್ರಾರ್ಥನೆ ಮಾಡ್ರಿ. ಜಜ್ಜಲ್ಪಟ್ಟ ಹೃದಯದೊಂದಿಗೆ, ಕುಗ್ಗಿದ ಮನಸ್ಸಿನೊಂದಿಗೆ ಪ್ರಾರ್ಥನೆ ಮಾಡ್ರಿ. ಆ ಪ್ರಾರ್ಥನೆಯಲ್ಲಿ ನಾನು ಯೇಸು ಇಬ್ಬರೇ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ರಿ. ನನ್ನ ಮುಂದೆ ಎಷ್ಟೇ ಜನ ಇರ್ಬೋದು, ನಾನು ಎಷ್ಟೋ ದೊಡ್ಡ ಕೂಟದಲ್ಲಿ ಇರ್ಬೋದು, ಆದರೆ ನನ್ನ ಮುಂದೆ ಯೇಸು ಇದ್ದಾರೆ. ನಾನು ಮಾತಾಡ್ತಾ ಇರೋದು ಯೇಸುವಿನ ಮುಂದೆ. ನಾನು ಯೇಸು. ಆ ಒಂದು ಆಲೋಚನೆ ನಿಮ್ಮ ಮೈಂಡಲ್ಲಿ ಬರಲಿ ಪ್ರಿಯರೇ. ನೀವು ಎಲ್ಲಿ ಪ್ರಾರ್ಥನೆಗೆ ಕೂತ್ರು, ಎಷ್ಟು ದೊಡ್ಡ ಸಭೆ ಆಗಿರೋದು, ಮನೆಯಲ್ಲಿ ಒಂದು ಮೂಲೆಯಲ್ಲಿ ಕೂತಿದ್ರು, ನಿಮ್ಮ ಜ್ಞಾನದಲ್ಲಿ ಬರಬೇಕಾಗುತ್ತೆ ಫಸ್ಟ್ ನಾನು ಯೇಸುವಿಗೆ ಮಾತಾಡ್ತಾ ಇದ್ದೀನಿ ಎಂಬುದಾಗಿ ಆ ಒಂದು ಆಲೋಚನೆಯಲ್ಲಿ ನಿಮ್ಮನ್ನು ತಗ್ಗಿಸಿಕೊಂಡು ಪರಿಶುದ್ಧಾತ್ಮನ ಸಹಾಯದೊಟ್ಟಿಗೆ ವಾಕ್ಯಗಳನ್ನು ಉಚ್ಚರಿಸಿ ನೀವು ಪ್ರಾರ್ಥನೆ ಮಾಡ್ರಿ. ಖಂಡಿತವಾಗಿ ಇಂಥ ಪ್ರಾರ್ಥನೆ ನಿಮಗೆ ಜಯವನ್ನು ಹೊತ್ತು ತರ್ತದೆ. ಹಲ್ಲೆಲೂಯಾ. ನಿಮ್ಮ ಕಾರ್ಯಗಳನ್ನು ಜಯವಾಗಿ ಮಾರ್ಪಡಿಸ್ತದೆ. ನಿನ್ನ ಕುಟುಂಬದಲ್ಲಿ ದೇವರು ಎಲ್ಲರಿಗೂ ಒಂದೇ ಮನಸ್ಸನ್ನು ಕೊಡ್ತಾರೆ, ಒಂದೇ ಮಾರ್ಗದಲ್ಲಿ ನಡೆಸ್ತಾರೆ. ಈ ಒಂದೇ ಮನಸ್ಸು ಒಂದೇ ಮಾರ್ಗ ಇರುವ ಮನೆಯಲ್ಲಿ ಸಮಾಧಾನ ಇರುತ್ತೆ, ಸಂತೋಷ ಇರುತ್ತೆ, ಆರೋಗ್ಯ ಇರ್ತದೆ, ಆಶೀರ್ವಾದವೂ ಇರ್ತದೆ, ಯಾವುದಕ್ಕೂ ಕೊರತೆ ಇರೋದಿಲ್ಲ ಪ್ರಿಯರೇ. ಇದು ಅದಲು ಬದಲಾದಾಗಲೇ ಎಲ್ಲ ಸಮಸ್ಯೆಗಳು ಕ್ರಿಯೇಟ್ ಆಗ್ತದೆ. ಅನೇಕರ ಮನಸ್ಸು ಮುರಿಯುವಂತ ಪರಿಸ್ಥಿತಿ, ಅನೇಕರು ಮಾನಸಿಕ ಖಿನ್ನತೆಗೆ ಒಳಗಾಗ್ತಾರೆ, ಅನೇಕರು ಆತ್ಮಹತ್ಯೆ ಯೋಚನೆಗಳಿಗೆ ಹೋಗ್ತಾರೆ, ಅನೇಕರಿಗೆ ಜೀವನನೇ ಬೇಸರ ಆಗ್ಬಿಡುತ್ತೆ, ಅನೇಕರು ಜಿಗುಪ್ಸೆಗೆ ಹೋಗ್ತಾರೆ, ಅನೇಕರು ಈ ಜೀವನ ಯಾಕೆ ನಿರುತ್ಸಾಹಕ್ಕೆ ಹೋಗ್ತಾರೆ. ಆದ್ದರಿಂದ ಈ ದಿನ ಪ್ರತಿನಿತ್ಯ ಈ ವಾಕ್ಯವನ್ನು ನೀವು ಪ್ರತಿನಿತ್ಯ ಹೇಳಿ. ಯೆರೆಮೀಯ 32:39 ಕೊನೆಯ ಸಾಲುಗಳಲ್ಲಿ ಇರ್ತೈತೆ, ನಾನು ಒಂದೇ ಮನಸ್ಸನ್ನು ಕೊಡ್ತೇನೆ, ಒಂದೇ ಮಾರ್ಗವನ್ನು ಅನುಗ್ರಹಿಸ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಆತನು ಹೇಳಿದ ಮಾತ್ರ ಖಂಡಿತ ನೆರವೇರಿಸ್ತಾರೆ. ಇನ್ನು ಮುಂದೆ ನೀವು ಪ್ರತಿದಿನ ಯಾವ್ಯಾವ ವಿಷಯಕ್ಕೆ ಪ್ರಾರ್ಥನೆ ಮಾಡ್ತಿರೋ ಅದೆಲ್ಲ ಪ್ರಾರ್ಥನೆಗಳ ಜೊತೆಯಲ್ಲಿ ದಿನಾನು ಈ ವಾಕ್ಯವನ್ನು ಇಟ್ಟು ಪ್ರಾರ್ಥನೆ ಮಾಡ್ರಿ. ಅಪ್ಪ, ನನ್ನ ಮನೆಯಲ್ಲಿ ಎಲ್ಲರಿಗೂ ಯೇಸು ನಾಮದಲ್ಲಿ ಒಂದೇ ಮನಸ್ಸಿರಲಿ. ಯೇಸು ನಾಮದಲ್ಲಿ ನನ್ನ ಮನೆಯಲ್ಲಿ ಎಲ್ಲರಿಗೂ ನಾವು ಒಂದೇ ಮಾರ್ಗದಲ್ಲಿ ನಡೆಯುವಂತ ಆಲೋಚನೆ ಉಂಟಾಗಲಿ ದೇವರೇ. ಎಲ್ಲರ ಆಲೋಚನೆಗಳು ಒಂದೇ ಆಗಿರ್ಲಿ ಅಪ್ಪ, ಎಲ್ಲರ ಮನಸ್ಸು ಒಂದೇ ಆಗಿರ್ಲಿ. ನಾವೆಲ್ಲರೂ ಒಂದೇ ಮಾರ್ಗದಲ್ಲಿ, ನಿನ್ನ ಮಾರ್ಗದಲ್ಲಿ, ಪರಿಶುದ್ಧ ಮಾರ್ಗದಲ್ಲಿ, ಯಥಾರ್ಥ ಮಾರ್ಗದಲ್ಲಿ ನಿನ್ನನ್ನು ಅನುಸರಿಸಿ ನಡೆಯೋದಕ್ಕೆ ಕೃಪೆ ಮಾಡ್ರಿ ಎಂಬುದಾಗಿ ಪ್ರಿಯರೇ ನೀವು ಪ್ರಾರ್ಥನೆ ಮಾಡ್ರಿ. ಅಲ್ಲಿ ಹೌದು, ಅನೇಕರು ದುಃಖ ಪಡ್ತಾರೆ. ಅಯ್ಯೋ, ನನ್ನ ಮಗ ಈ ರೀತಿಯಾಗಿ ಹೋಗ್ತಾ ಇದ್ದಾನಲ್ಲ, ನನ್ನ ಮಗಳು ಈ ರೀತಿಯಾಗಿ ಹೋಗ್ತಾ ಇದ್ದಾಳಲ್ಲ, ಅವ್ನ ಜೀವನ ಏನಾಗ್ಬಿಡುತ್ತೋ, ಅವ್ನ ಪರಿಸ್ಥಿತಿಗಳು ಹೇಗಾಗ್ಬಿಡ್ತೈತೋ, ಏನಾಗುತ್ತೋ ಗೊತ್ತಿಲ್ಲ. ಅಯ್ಯೋ, ಈ ರೀತಿ ಒಂದು ವ್ಯಾಧಿಲಿರುವ ಮಗ ಇದ್ದಾನೆ, ಈ ರೀತಿ ನನ್ನ ತಂದೆ ತಾಯಿ ಇದ್ದಾರೆ, ಅಯ್ಯೋ ನನ್ನ ಅಣ್ಣ ತಮ್ಮಂದಿರು ಈ ತರ ಇದ್ದಾರೆ, ಏನೋ ಹೇಗೋ ಅನೇಕ ಗೊಂದಲ, ಗಲಿಬಿಲಿ, ಕಷ್ಟ, ಸಂಕಟ, ಇಕ್ಕಟ್ಟಲ್ಲಿ ಪ್ರಿಯರೇ ನೀವು ಅನೇಕರಿದ್ದೀರಾ. ಆದ್ದರಿಂದ ಈ ದಿನ ಎಲ್ಲ ಪರಿಸ್ಥಿತಿ ಬದಲಾಗುತ್ತೆ. ಅವ್ರ ಮೇಲೆ ಯಾವ ತಪ್ಪು ಇಲ್ಲ, ಅವರೊಳಗೆ ಸೈತನ ಕ್ರಿಯೆಗಳು ಆ ರೀತಿ ನಡೀತಾ ಇದೆ. ಆದ್ದರಿಂದ ನೀವು ಅವರನ್ನು ಯೇಸುವಿನ ನಾಮದಲ್ಲಿ ಕರ್ತನಿಗೆ ಒಪ್ಪಿಸಿಕೊಡ್ರಿ. ಅವರ ಹೆಸರುಗಳನ್ನ ಹೇಳಿ ಪ್ರಾರ್ಥನೆ ಮಾಡ್ರಿ. ಅವರ ತಪ್ಪುಗಳು ಏನಿಲ್ಲ, ಅವರೊಳಗಿರುವ ಆ ದುರಾತ್ಮನ ಅವರನ್ನ ಆ ರೀತಿ ಉಪಯೋಗಿಸ್ತಾ ಇದ್ದಾನೆ, ಆ ರೀತಿ ಚಿಂತೆಗಳನ್ನ ತಾರುಮಾರು ಮಾಡ್ತಾ ಇದ್ದಾನೆ, ಅವರ ಆಲೋಚನೆಗಳನ್ನ ಮಾರ್ಪಡಿಸ್ತಾ ಇದ್ದಾನೆ, ದೇವರಿಂದ ದೂರ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆದ್ದರಿಂದ ನೀವೆಲ್ಲರೂ ಕೂಡ ಈ ದಿನ ಯೆರೆಮೀಯನಿಗೆ ಬರೆದ ಪ್ರವಾದನೆ ಗ್ರಂಥ
ಇರುವಂತ 32ನೇ ಅಧ್ಯಾಯ 39ನೇ ವಚನವನ್ನ ಅಧಿಕವಾಗಿ ಓದ್ರಿ, ಪ್ರತಿದಿನ ಓದ್ರಿ, ಪ್ರಾರ್ಥನೆಯಲ್ಲಿ ಆ ವಾಕ್ಯವನ್ನ ಹೇಳಿ ನೀವು ಮುಂಜಾನೆಯಲ್ಲಿ ಕೂಡ ಪ್ರಾರ್ಥನೆ ಮಾಡ್ರಿ. ಅಪ್ಪ, ಈ ದಿನ ಕೊಟ್ಟಿದ್ದಕ್ಕೆ ಸ್ತೋತ್ರ. ಈ ದಿನದಲ್ಲಿ ನಮ್ಮೆಲ್ಲರಿಗೂ, ನನ್ನ ಕುಟುಂಬದಲ್ಲಿರುವ ನಮ್ಮೆಲ್ಲರಿಗೂ ಒಂದೇ ಮನಸ್ಸನ್ನು ಕೊಡ್ರಿ ಅಪ್ಪ. ನಾವೆಲ್ಲರೂ ಒಂದೇ ಮಾರ್ಗದಲ್ಲಿ, ಅದು ಕೂಡ ಒಂದೇ ಮಾರ್ಗ ಅನ್ನುವಾಗ ಅದು ನಿನ್ನ ಮಾರ್ಗದಲ್ಲಿ ಅಪ್ಪ, ನಿನ್ನ ಮಾರ್ಗದಲ್ಲಿ ನಡೆಸ್ರಿ. ನಮ್ಮೆಲ್ಲರಿಗೂ ಒಮ್ಮನಸ್ಸನ್ನು ಕೊಡ್ರಿ ಎಂಬುದಾಗಿ ಪ್ರಿಯರೇ ನೀವು ಪ್ರಾರ್ಥನೆ ಮಾಡ್ರಿ. ನೀವು ಆ ರೀತಿ ಒಂದೇ ಮನಸ್ಸನ್ನು ಕೇಳುವಾಗ, ಒಂದೇ ಮಾರ್ಗದಲ್ಲಿ ನಡೆಯುವಾಗ ನಿನ್ನ ಕುಟುಂಬ, ನಾನು ಮತ್ತೆ ಮತ್ತೆ ಹೇಳ್ತೀನಿ, ಸಮಾಧಾನವಾಗಿರ್ತದೆ. ಹಾಲೆಲೂಯ. ನಿನ್ನ ಕುಟುಂಬದಲ್ಲಿ ಸಂತೋಷವಿರುತ್ತದೆ. ಹಾಲೆಲೂಯ. ನಿನ್ನ ಕುಟುಂಬದಲ್ಲಿ ಆರೋಗ್ಯವಿರುತ್ತದೆ. ನಿನ್ನ ಕುಟುಂಬದಲ್ಲಿ ಆಶೀರ್ವಾದಗಳು ತುಂಬಿರುತ್ತವೆ. ಹಾಲೆಲೂಯ. ನಿನ್ನ ಕುಟುಂಬ ಅನೇಕರಿಗೆ ಮಾದರಿಯಾಗಿರುತ್ತದೆ. ನಿನ್ನ ಕುಟುಂಬ ಅನೇಕರಿಗೆ ಸಾಕ್ಷಿಯಾಗಿರುತ್ತದೆ. ಖಂಡಿತವಾಗಿ ಈ ವಾಕ್ಯವನ್ನು ಇಟ್ಟು ಪ್ರಿಯರೇ ಈ ದಿನದಿಂದ ನೀವು ಪ್ರಾರ್ಥಿಸೋದಕ್ಕೆ ಪ್ರಾರಂಭ ಮಾಡಿ ನೋಡ್ರಿ. ಖಂಡಿತ ಈ ಆಶೀರ್ವಾದಗಳು ನಿಮ್ಮನ್ನ ಖಂಡಿತವಾಗಿ ತುಂಬಿಸುತ್ತವೆ. ಅಲ್ಲೆಲ್ಲೂಯ. ದೇವರು ಹೇಳಿದ್ದನ್ನೇ ಮಾಡುವಾತನಾಗಿದ್ದಾನೆ, ಮಾಡುವುದನ್ನೇ ಹೇಳುವಾತನಾಗಿದ್ದಾನೆ. ಆತನು ಸುಳ್ಳಾಡುವ ದೇವರಲ್ಲ, ಮನುಷ್ಯರಂತೆ ಎರಡು ಮಾತಿನವನಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳಲ್ಪಟ್ಟಿದೆ. ಈ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡ್ರಿ. ದೇವರು ನಿಮ್ಮ ಕುಟುಂಬದಲ್ಲಿರುವ ಎಲ್ಲರಿಗೂ ಮನಸ್ಸನ್ನು ಕೊಡ್ತಾರೆ. ನೀವೆಲ್ಲ ಒಂದೇ ಮಾರ್ಗದಲ್ಲಿ ನಡೀತೀರಾ. ನಿಮ್ಮನ್ನು ನೋಡಿ ಅನೇಕರು ಆಶ್ಚರ್ಯ ಪಡ್ತಾರೆ. ಅಪ್ಪ, ಕುಟುಂಬ ಅಂದ್ರೆ ಇವ್ರ ತರ ಇರ್ಬೇಕಪ್ಪ, ಈ ತರ ಒಂದು ಕುಟುಂಬವಾಗಿ ನನ್ನ ಕುಟುಂಬ ಮಾರ್ಪಡ್ಬೇಕಪ್ಪ ಅಂತ ನಿನ್ನ ಕುಟುಂಬವನ್ನು ನೋಡಿ ಎಲ್ಲರೂ ಆಸೆ ಪಡುವ ದಿನಗಳು ಬರುತ್ತೆ. ಹಲ್ಲೆಲೂಯ. ನಿನ್ನ ಕುಟುಂಬವನ್ನು ನೋಡಿ ಎಲ್ಲ ಆಶ್ಚರ್ಯ ಪಡುವ ದಿನಗಳು ಬರ್ತದೆ. ಹಲ್ಲೆಲೂಯ. ಎಲ್ಲರೂ ನಿನ್ನ ಕುಟುಂಬವನ್ನು ನೋಡಿ ಹೊಗಳುವಂತ ದಿನಗಳು ಬರ್ತದೆ. ಅದೇ ಸಮಯದಲ್ಲಿ ಪರಲೋಕದ ದೇವರು ಕೂಡ ನಿನ್ನನ್ನು ನೋಡಿ ಸಂತೋಷ ಪಡುವ ದಿನಗಳು ಬರ್ತದೆ. ಹಲ್ಲೆಲೂಯ. ಈಗ ಪರಿಸ್ಥಿತಿ ಎಲ್ಲ ಅದ್ಲು ಬದಲಾಗಿದ್ಯಾ, ಎಲ್ಲ ತಲೆ ಕೆಳಕಾಗಿದೆಯಾ, ಎಲ್ಲ ಅಪೋಸಿಟ್ ಆಗಿದ್ಯಾ, ಪರವಾಗಿಲ್ಲ. ಈ ವಾಕ್ಯ ಕೇಳ್ತಿರುವ ಮಗನೇ, ನೀನು ಈ ದಿನ ಈ ವಾಕ್ಯವನ್ನ ಹೇಳಿ ಪ್ರಾರ್ಥಿಸೋದಕ್ಕೆ ಪ್ರಾರಂಭ ಮಾಡಿಬಿಡು. ಖಂಡಿತ ಈ ಕಾರ್ಯಗಳು ನಿನ್ನ ಕುಟುಂಬದಲ್ಲಿ ನಡೀತದೆ. ಖಂಡಿತವಾಗಿ ಇದರ ಮೂಲಕ ಬರುವ ಆಶೀರ್ವಾದಗಳನ್ನು ನೀನು ಅನುಭವಿಸ್ತೀಯ, ನಿನ್ನ ಕುಟುಂಬ ಅನುಭವಿಸ್ತದೆ. ನೀವು ಅನೇಕರಿಗೆ ಯೇಸು ನಾಮದಲ್ಲಿ ಆಶೀರ್ವಾದವಾಗಿರ್ತೀರಾ. ಹಲ್ಲೆಲೂಯ. ಹಾಲೆಲೂಯ. ನನ್ನ ಕರ್ತನಾದ ಯೇಸುವಿನ ನಾಮದಲ್ಲಿ ನಂಬ್ತೇನೆ. ಈ ದಿನದ ವಾಕ್ಯ ಅನೇಕರನ್ನ ಬಲಪಡಿಸಿದೆ, ಅನೇಕರಿಗೊಂದು ಉತ್ತೇಜನವನ್ನ ನೀಡಿದೆ, ಅನೇಕರಿಗೊಂದು ಚೈತನ್ಯವನ್ನ ಕೊಟ್ಟಿದೆ. ಖಂಡಿತ ನೀವು ಈ ವಾಕ್ಯಗಳನ್ನು ಓದಿ, ಈ ವಾಕ್ಯದಂತೆ ನೀವು ಪ್ರಾರ್ಥನೆ ಮಾಡಿ ನಿಮ್ಮ ಕುಟುಂಬಗಳಲ್ಲಿ ಒಂದು ಸಮಾಧಾನ, ಸಂತೋಷವನ್ನು ಹೊಂದಿಕೊಳ್ತೀರಾ. ನೀವೆಲ್ಲರೂ ಒಮ್ಮನಸ್ಸಲ್ಲಿ ಜೀವಿಸ್ತೀರಾ, ಒಂದೇ ಮಾರ್ಗದಲ್ಲಿ ನಡೆಯುತ್ತೀರಾ. ಹಾಲೆಲೂಯ. ಕರ್ತನಂತಾನೆ ಆ ರೀತಿಯಾಗಿ ನಿಮ್ಮನ್ನು ಆಶೀರ್ವದಿಸಿ ಬಲಪಡಿಸಲಿ. ಆಮೇನ್ ಎಂಬುದಾಗಿ ಹೇಳ್ರಿ. ಆಮೇನ್ ಅನ್ನುವಾಗ ಎಲ್ಲ ಆಶೀರ್ವಾದಗಳನ್ನು ಸ್ವತಂತ್ರಿಸಿಕೊಳ್ತೀರಾ.